ಅದು ಫೋನ್ ಮೆಮ್ರಿ ಫುಲ್ ಆಗಿ ಇಟ್ ಸ್ಟಾಪ್ ರೆಕಾರ್ಡಿಂಗ್. ಸೊ ಎಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಕಂಟಿನ್ಯೂ ಮಾಡೋಣ. 1/4825 ಇದು ಲಾಸ್ಟ್ ಪ್ರಾಬ್ಲಮ್ ಇಲ್ಲಿಗೆ ನಿಂತಿತ್ತು. ಅದು ದಟ್ ವಿಲ್ ದ ಪ್ರೀವಿಯಸ್ ವಿಡಿಯೋ. ದಿಸ್ ಥರ್ಡ್ ಪ್ರಾಬ್ಲಮ್. ಅಲ್ಲಿಗೆ ನಿಂತಿತ್ತು, ಇಲ್ಲಿ ತನಕ ಕ್ಯಾಲ್ಕುಲೇಷನ್ ಆಗಿತ್ತು. ಝಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ. 1/4825 ಇಲ್ಲಿಗೆ ನಿಂತಿತ್ತು. ಝಡ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಇಲ್ಲಿ ಕ್ಯಾಲ್ಕುಲೇಷನ್ ನಿಂತಿತ್ತು. ಸೊ ಇದನ್ನು ಹಿಂಗೆ ಮಾಡೋದು, ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು. 0.0000 ಇನ್ನೊಂದು 0 ಇದು ಎರಡಲೇ 4825 ಎರಡಲೇ 9000 ಏನು ಬರ್ತಿದೆ. ಸೊ ಇದನ್ನು ಝಡ್ ತೊಗೊಂಡ್ಬಿಡಿ. 0.0002 ಅಥವಾ 1 2 3 4 2 × 10⁻⁻⁴ ಇದನ್ನ ಝಡ್ ತೊಗೊಂಡು. ಸೊ ಝಡ್ ಸಿಕ್ತು 2 × 10⁻⁴ ಗ್ರಾಮ್. WI ಕೊಟ್ಟಾರ, ಟಿ ಕೇಳಾರ ಅವರು. W = ZIT, W = 30, Z ಏನು 2 × 10⁻⁴. ಕರೆಂಟ್ ಎಷ್ಟು ಕೊಟ್ಟಾರ? 5 ಆಂಪಿಯರ್ ಇಂಟು ಟೈಮ್. T = 30 / 2 × 5 × 10⁻⁴. ಇವನ್ನೆಲ್ಲ ಈ ಕಡೆ ತೊಗೊಂಬಂದಿನಿ. ಓಕೆ, 2 × 5 = 10 ಮಾಡ್ಬಿಡು. ಇದು ಮ್ಯಾಲೆ ಒಯ್ಯೋಣ. 10 1s ಇದು 3s 3 × 10⁻⁴ ಟೈಮ್. ಇದು ಸೆಕೆಂಡ್ಸ್ನಾಗ ಇರ್ತದೆ ಆಬ್ವಿಯಸ್ಲಿ. ಸೊ ಎಷ್ಟು 3 × 10⁻⁴ ಅಂದ್ರೆ 1 2 3 4 30,000 ಸೆಕೆಂಡ್. 30,000 ಸೆಕೆಂಡ್ ಆಯ್ತು, ಬಟ್ ಅವ್ರು ಅವರ್ನ ಕೇಳ್ಯಾರ. ಸೊ ಡಿವೈಡೆಡ್ ಬೈ 3600 ಮಾಡಬೇಕು. ಡಿವೈಡ್ ಬೈ 3600. ವಿ ಆರ್ ಕನ್ವರ್ಟಿಂಗ್ ಸೆಕೆಂಡ್ಸ್ ಇಂಟು ಅವರ್ಸ್. ಇದು ಹೋಯ್ತು 300 / 36. 3 12s 300s 3 12s 300s 12 1s 12 8s 96 12 1s 12 8s. ಸೊ 8 hours. ಇದು ಸೆಕೆಂಡ್ಸ್ ಟೈಮ್ ಬಂತ. ಟೈಮ್ ಅನ್ನು ಅವರ್ಸ್ ಕನ್ವರ್ಟ್ ಮಾಡಿದ್ವಿ. 8 hours ಅಪ್ರಾಕ್ಸಿಮೇಟ್ಲಿ 8. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನು if you want to write it down, pause it and write it down. I hope it's getting easier now. ಇಂಥವು ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ ಇದ್ರ ಬಗ್ಗೆ. ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ಮೇಲೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಐ ರೀಡ್. ಅಲ್ಲೇ ಇಮೇಜ್ ಅಪಿಯರ್ ಆಗಿರ್ತದೆ. 9.65 coulomb of electric current is passed through fused anhydrous magnesium chloride. ಇದರೊಳಗೆ 9.65 coulomb of charge pass ಮಾಡ್ಯಾರ. The magnesium metal thus obtained. ಮೊದಲು ಇದು ಮ್ಯಾಗ್ನೀಷಿಯಂ ಮೆಟಲ್ ತೊಗೊಂಬರೋಣ. ಫಸ್ಟ್ ಇದರಿಂದ ಮ್ಯಾಗ್ನೀಷಿಯಂ ಮೆಟಲ್ ಬಂತು, ಅಲ್ಲಿಂದ ನೋಡ್ರಿ. ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಅ ಗ್ರಿಗ್ನಾರ್ಡ್ ರಿಯೇಜೆಂಟ್. ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದ್ದಿದ್ದು ಮ್ಯಾಗ್ನೀಷಿಯಂ ಮಾಡ್ಕೊಂಡು, ಬಟ್ ಮ್ಯಾಗ್ನೀಷಿಯಂ ಇದ್ದಿದ್ದು ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್. ವಾಟ್ ಇಸ್ ದ ಫಾರ್ಮುಲಾ? ವಾಟ್ ಇಸ್ ದ ಜನರಲ್ ಫಾರ್ಮ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್? RMgX. X is halogen, Mg is Mg, R is alkyl group. ಸೊ ಇದನ್ನ ಮಾಡ್ಕೊಂಡು ಅದರಿಂದ ಇದನ್ನ ಮಾಡ್ಕೊಂತಾರೆ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಂದ ಮ್ಯಾಗ್ನೀಷಿಯಂ ಇಂದ ಗ್ರಿಗ್ನಾರ್ಡ್ ರಿಯೇಜೆಂಟ್. ದ ನಂಬರ್ ಆಫ್ ಮೋಲ್ಸ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಬ್ಟೈನ್ಡ್. ಕ್ವಶನ್ ಆಲ್ರೆಡಿ ಬಂದಿರ್ತೈತಿ, ನೀವು ಟ್ರೈ ಮಾಡಿರಿ, ಸಾಲ್ವ್ ಮಾಡಿರಿ ಅಂತ ಅನ್ಕೊಂಡಿನಿ. ದ ನಂಬರ್ ಆಫ್ ಮೋಲ್ಸ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಬ್ಟೈನ್ಡ್ ಈಸ್. ಓಕೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಎಷ್ಟು ಬರ್ತೈತಿ ಅಂತ ಕೇಳ. ಇದು ಎಷ್ಟು ಬಂದಿರ್ತೈತಿ? ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಂದ ಮ್ಯಾಗ್ನೀಷಿಯಂ ಎಷ್ಟು ಬರ್ತೈತಿ ಅಷ್ಟ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬರ್ತೈತಿ. ಬಿಕಾಸ್ ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಅಲ್ಕೈಲ್ ಗ್ರೂಪ್ ಹೈಡ್ರೋಜನ್ ಬಂದಾವು, ಬಟ್ ಮ್ಯಾಗ್ನೀಷಿಯಂ ಬರ್ತೈತಿ. ಸೊ ಮ್ಯಾಗ್ನೀಷಿಯಂ ಎಷ್ಟು ಮೋಲ್ಸ್ ಬರ್ತೈತಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಷ್ಟು ಬರ್ತೈತಿ. ಸೊ ನಾವು ಇದರಿಂದ ಇದು ಎಷ್ಟು ಬರ್ತೈತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದು -2, ಕ್ಲೋರಿನ್ ಇಸ್ -1 ಅಂತ 2 ಅದಾವ.
ಇದೇನು ಮ್ಯಾಗ್ನೀಷಿಯಮ್ +2, ಮ್ಯಾಗ್ನೀಷಿಯಮ್ +2 ಇದ್ದಿದ್ದು ಮ್ಯಾಗ್ನೀಷಿಯಮ್ 0 ಆಗ್ಬೇಕಂದ್ರೆ ಅದು 2 ಎಲೆಕ್ಟ್ರಾನ್ ಏನು ಮಾಡಬೇಕು, ಇದು ಎಕ್ಸ್ಪ್ಲನೇಷನ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಒಳಗೆ ಮಾಡೀನಿ. ಸೊ ಫಸ್ಟ್ ನಾವು Z ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡು. ಇದು 2 ಎಲೆಕ್ಟ್ರಾನ್ ಬೇಕಂದ್ರೆ 2 moles of electrons, 2 moles of electrons charging 2 into 96,500 coulomb. ಹೀಗೆ 1 mole of magnesium, 1 mole of magnesium ಅಂದ್ರೆ 24 ಗ್ರಾಮ್. ಇಷ್ಟು ಕೂಲಂಬ್ಗೆ 24 ಗ್ರಾಮ್, 1 ಕೂಲಂಬ್ಗೆ ಎಷ್ಟು ವಿಲ್ ಬಿ Z. ಸೊ 24 into 1 divided by 2 into 96,500. This Z. So 2 1s are 12s. 2 1s are 2 12s. Okay, ಇದನ್ನ 10 ಅನ್ಕೊಂತೀನಿ, ಇದನ್ನ 1 lakh ಅನ್ಕೊಂತೀನಿ. ಇದು 10 1 lakh. So ಇದು 1s are 10,000s. 10,000 into 10 will be 1 lakh. Approximate calculations you. Z is equals to 1 divided by 10,000. 10,000 is 1 into 10 raised to 4. 1 into 10 raised to 4. 2, 3, 4. 1 into 10 raised to 4. So Z is equals to 1 into 10 raised to minus 4. 1 into 10 raised to minus 4. Z. So ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಮಾಸ್ ಅವ್ರ ಮೋಲ್ಸ್ ಕೇಳ್ಯಾರ ಇದ್ರದ್ದು ಮ್ಯಾಗ್ನೀಷಿಯಮ್ ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕೇಳ್ಯಾರ ಅವರು. ಇದು ಎಷ್ಟು ಇರ್ತೈತೆ ಅದು ಅಷ್ಟೇ ಇರ್ತೈತಿ. ಸೊ ಇದ್ರದ್ದು ನಾವು ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಮೊದಲು ಮಾಸ್ನ ಮಾಡೋಣ. ಮಾಸ್ ಮಾಡಿ ಅದು ಮೋಲ್ಸಿಗೆ ಕನ್ವರ್ಟ್ ಮಾಡೋಣ. W is equals to ZIT. Z ನಮ್ಗೆ ಇಲ್ಲಿ ಬಂತು 1 into 10 raised to minus 4 into I. ಕ್ವಶನ್ ಕೊಟ್ಟಿರ್ಬೇಕಲ್ಲ I. ಓಕೆ, IT ಬದಲಿ ಅವರು ಏನು ಕೊಟ್ಬಿಟ್ಟಾರೆ, Q ಕೊಟ್ಟಾರ. ZIT ಮಾಡೋದು I into T ಮಾಡೋದು ಒಂದು, Q ಮಾಡೋದು ಒಂದು. Q ಅವ್ರು ಕೊಟ್ಬಿಟ್ಟಾರೆ 9.65. ಸೊ ಏನಾಗ್ತದೆ 9.65 into 10 raised to minus 4 ಗ್ರಾಮ್. W ಬಂತು 9.64 into 10 raised to minus 4 ಗ್ರಾಮ್ ಬಂತು W. ಈಗ ಮೋಲ್ಸ್ ಸಿಗ್ಬೇಕು. ಇದು ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. 24 ಗ್ರಾಮ್ ಅಂದ್ರೆ 1 ಮೋಲ್. 24 ಗ್ರಾಮ್ ಅಂದ್ರೆ 1 ಮೋಲ್. 9.65 into 10 raised to minus 4 ಗ್ರಾಮ್ ಅಂದ್ರೆ ಎಷ್ಟು ಮೋಲ್? ಸೊ 9.65 into 10 raised to minus 4 divided by 24. ಓಕೆ, ಈಗ ಎಷ್ಟು? 9 1s 3s ಮಾಡ್ಬೋದಲ್ಲ. 9 1s 3s ಮಾಡ್ಬೋದು. 1 divided by 3 ಅಂದ್ರೆ 1 divided by 3 ಅಂದ್ರೆ ಎಷ್ಟಾಗ್ತು? ಇಲ್ಲಿ ಮಾಡೋಣ 0.3 ಅಥವಾ 3 into 10 raised to minus 1 into 10 raised to minus 4. 3 into 10 raised to minus 1 into 10 raised to minus 4. Because 10 raised to minus 4 ಮೊದಲ ಇತ್ತು, ಇದು 10 raised to minus 1 ಆಮೇಲೆ 10 raised to minus 1, 10 raised to minus 4, 10 raised to minus 5. So 3 into 10 raised to minus 5 moles. 3 into 10 raised to minus 5 ಇಲ್ಲ, ಬಟ್ ಆಪ್ಷನ್ ಸಿ 5 into 10 raised to minus 5 ಆಬ್ವಿಯಸ್ಲಿ ಅದೇ ಇರ್ತದೆ. ಬಿಕಾಸ್ ಉಳ್ಕಿದ್ ನೋಡ್ರಿ, ಎ ಅಂತೂ 10 raised to minus 4 ಐತಿ. ಸೊ ಒಂದು ಡೆಸಿಮಲ್ ಇದ, ಸೊ ಎ ಅಲ್ಲ. ಬಿ ನು 10 raised to minus 4 ಐತಿ, ಅದು ಅಲ್ಲ. ಡಿ 1 into 10 raised to minus 5, ಇದು ನಮ್ದು 3 into 10 raised to minus 5. ಸೊ ಕರೆಕ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ 4.8 4.9 ಬರ್ತಿತ್ತು. 5 into 10 raised to minus 5. ಸೊ ನಿಮ್ಗೆ ಹಿಂಗೆ ಅನ್ಸಕತ್ತಿದ್ರೆ ರೌಂಡ್ ಆಫ್ ಮಾಡಕತ್ತಾನ ವ್ಯಾಲ್ಯೂಸ್. ಆಬ್ವಿಯಸ್ಲಿ ನಾನು ಆಪ್ಷನ್ಸ್ ನೋಡಿ ಭಾಳ ದೂರದವ ಅಂತ ಗೊತ್ತಿದ್ದಕ್ಕೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ. ಅದಕ್ಕೆ ವ್ಯಾಲ್ಯೂಸ್ ಹಿಂಗೆ ಬರುತ್ತೆ.
So option C is the right answer. You have to do approximate calculations competitive exam because nimgade calculator irangilla. If the options are very close to each other, then you have to accurate calculations with some difficulty madಬೇಕಾಗುತ್ತೆ. Okay, next question. Now that question will be appearing in that video. You pause it, try the question. This question will be based on second law. You already try ಮಾಡಿರಿ ಅನ್ಕೊಳ್ಳಿ. Second law of Faraday's second law of electrolysis. Two different electrolytic cells filled with molten CuNO3 twice, copper nitrate, and aluminium nitrate AlNO3 thrice. CuNO3 twice and AlNO3 thrice respectively are connected in series. In the second law of electrolysis. When electricity is passed 2.7 gram of aluminium is deposited. Calculate the weight of copper deposited on cathode. WAL ಕೊಟ್ಟಾರ, WCU ಕೇಳ್ಯಾರ. ಆಮೇಲೆ ಕಾಪರ್ ಮತ್ತು ಅಲ್ಯೂಮಿನಿಯಂ ಅಟಾಮಿಕ್ ಮಾಸ್ ಕೊಟ್ಟಾರ. ನಮಗೆ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ, Faraday's second law of electrolysis, ಇದು ಗೊತ್ತು. ಮಾಸ್ ಡಿವೈಡ್ ಬೈ given mass of aluminium divided by equivalent mass of aluminium is equals to given mass ಅಥವಾ given mass ಅನ್ನೋದಕ್ಕಿಂತ deposited mass of copper divided by equivalent mass of copper. ಇದು ನಮಗೆ ಗೊತ್ತು ಫಾರ್ಮುಲಾ. ಓಕೆ, ಸೊ ಇದನ್ನು ಕೊಟ್ಟಾರ, ಇದನ್ನು ಕೇಳ್ಯಾರ. ಇವು ಎರಡು ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದರೆ ಅವ್ರು ಅಟೋಮಿಕ್ ಮಾಸ್ ಕೊಟ್ಟಾರ. ಅಟೋಮಿಕ್ ಮಾಸ್ ಇಂದ ಈಕ್ವಿವೆಲೆಂಟ್ ಮಾಸ್ ಹೆಂಗೆ ಮಾಡೋದು? ನಾನು ಇಫ್ ಯು ವಾಚ್ಡ್ ಮೈ ವಿಡಿಯೋ ಆನ್ ಅ ನಾರ್ಮ್ಯಾಲಿಟಿ, ಅಲ್ಲಿ ಈಕ್ವಿವೆಲೆಂಟ್ ಮಾಸ್ ಬಗ್ಗೆ ಡೀಟೇಲ್ ಮಾತಾಡಿದ್ದು ನಾನು, ಎನ್ ಫ್ಯಾಕ್ಟರ್ ಬಗ್ಗೆ. ಅದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಈಸಿಲಿ ಸಾಲ್ವ್ ಮಾಡ್ಬೋದು. ಇಲ್ಲ ನಮ್ಗೆ ಈಕ್ವಿವೆಲೆಂಟ್ ಮಾಸ್ ಬಗ್ಗೆ ಗೊತ್ತಾಗ್ಬೋದು ಅಂದರೆ ನೀವೇನು ಮಾಡಿರಿ, ನಾನು ನಾರ್ಮ್ಯಾಲಿಟಿ ವಿಡಿಯೋ ಓಪನ್ ಮಾಡಿ ಅದನ್ನು ನೋಡಿ ವಾಪಸ್ ಇಲ್ಲಿ ಬರಿ. ಸೊ ಇದು ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡ್ತೀರಿ. ಇದು ಕೊಟ್ಟಾರ 2.7. ಈಕ್ವಿವೆಲೆಂಟ್ ಮಾಸ್ ಆಫ್ ಅಲ್ಯೂಮಿನಿಯಂ ಏನು ಮಾಡೋದು? ಈಕ್ವಿವೆಲೆಂಟ್ ಮಾಸ್ ಆಫ್ ಅಲ್ಯೂಮಿನಿಯಂ ಇಸ್ ಈಕ್ವಲ್ಸ್ ಟು ಅಟೋಮಿಕ್ ಮಾಸ್ ಅದಕ್ಕೆ ಎಷ್ಟು 20 ಕೊಟ್ಟಿರ್ತಾರೆ, 27 ಡಿವೈಡ್ ಬೈ ಏನು ಮಾಡಬೇಕಿಲ್ಲ, ಎನ್ ಫ್ಯಾಕ್ಟರ್. ಈಕ್ವಿವೆಲೆಂಟ್ ಮಾಸ್ ಇಸ್ ಈಕ್ವಲ್ಸ್ ಟು ಅಟೋಮಿಕ್ ಮಾಸ್ ಅಥವಾ ಮೋಲಾರ್ ಮಾಸ್ ಡಿವೈಡ್ ಬೈ ಎನ್ ಫ್ಯಾಕ್ಟರ್. ವಾಟ್ ಇಸ್ ಎನ್ ಫ್ಯಾಕ್ಟರ್? ಇಲ್ಲಿ ನೋಡ್ರಿ, ಅಲ್ಯೂಮಿನಿಯಂ ಏನು ಚಾರ್ಜ್ ಐತೆ? +3. ಅಲ್ಯೂಮಿನಿಯಂ ನೈಟ್ರೇಟ್ ಒಳಗೆ Al+3 ಇದು NO3 -1, Al+3 ಇದು NO3 -1. ಸೊ ಒಂದು ಅಯಾನ್ ಮೇಲೆ ಅದ್ರದ್ದು ಏನು ಚಾರ್ಜ್ ಇರ್ತೈತೆ ಅದ ಎನ್ ಫ್ಯಾಕ್ಟರ್. ಅಲ್ಯೂಮಿನಿಯಂ ಮೇಲೆ ಏನು ಚಾರ್ಜ್ ಐತೆ? 3 ಐತೆ. ಸೊ ಅದ ಎನ್ ಫ್ಯಾಕ್ಟರ್. ಡಿವೈಡ್ ಬೈ 3 1s 9s. ಸೊ ಇದೇನಾಗುತ್ತೆ? ಈಕ್ವಿವೆಲೆಂಟ್ ಮಾಸ್ ಆಫ್ ಅಲ್ಯೂಮಿನಿಯಂ ಇನ್ ದಿಸ್ ಕೇಸ್ ಇಸ್ 9. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡೆಪಾಸಿಟೆಡ್ ಮಾಸ್ ಆಫ್ ಕಾಪರ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವಿವೆಲೆಂಟ್ ಮಾಸ್ ಆಫ್ ಕಾಪರ್, atomic mass of copper divided by n factor. Atomic mass of copper is 63.5. ಇದರ n factor ಏನು ನೀವು ನೋಡ್ರಿ, ಕಾಪರ್ ಮೇಲೆ ಏನು ಚಾರ್ಜ್ ಐತಿ? ಇದು Cu+2, ಇದು NO3 -1. ಸೊ ಇದು ಡಿವೈಡೆಡ್ ಬೈ 2. ಇದ್ರ ಮೇಲೆ ಏನು ಚಾರ್ಜ್ ಇದೆ ಅದ n ಫ್ಯಾಕ್ಟರ್. ಈಕ್ವಿವೆಲೆಂಟ್ ಮಾಸ್ ಇಸ್ ಈಕ್ವಲ್ಸ್ ಟು ಅಟೋಮಿಕ್ ಮಾಸ್ ಡಿವೈಡ್ ಬೈ n ಫ್ಯಾಕ್ಟರ್. ಸೊ ಈಕ್ವಿವೆಲೆಂಟ್ ಮಾಸ್ ಇಸ್ ಈಕ್ವಲ್ಸ್ ಟು ಮೋಲಾರ್ ಮಾಸ್ ಡಿವೈಡ್ ಬೈ n ಫ್ಯಾಕ್ಟರ್. ಇದು ಏನು ಮಾತಾಡ್ತೀನಿ ನಾನು ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ನಾರ್ಮ್ಯಾಲಿಟಿ ವಿಡಿಯೋ ನೋಡಿ ವಾಪಸ್ ಬರಬೇಕು. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2 1s ಇದು 31. So ಇದು 31. So WCU is equals to ಇದು ಮೇಲೆ ಗೊತ್ತಿಲ್ಲ 2.7 into 31 divided by 9. Correct? WCU is equals to 2.7 into 31 divided by 9. ಇದು 1s 3s ಅಥವಾ 0.3s. 9 1s 9 3s 27. 0.3 0.3s 2.7.
31 into 3. 3 3s are 9. 30 is 30 ಅನ್ಕೋರಿ. 30 into 3 is 90. 30 into 3 is 90. But 30 into 0.3 is 9. ಇದು 30. 33 90. ಬಟ್ ಇದು 3 ಇಲ್ಲ, ಏನೈತಿ 0.3, 1.3, 9. ಸೊ 9 ಗ್ರಾಮ್ ಆಫ್ ಕಾಪರ್. 9 ಗ್ರಾಮ್ ಆಫ್ ಕಾಪರ್. ಸೊ ಆಪ್ಷನ್ ಬಿ. ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆಪ್ಷನ್ ಬಿ. ಓಕೆ, ಒನ್ ಮೋರ್ ಕ್ವಶನ್ ವಿಲ್ ಡು. You pause it and write it down if you want. Now that question will be appearing in the video. If F is a Faraday and N is Avogadro number, then charge of electron can be expressed as. If F is Faraday and N is Avogadro number, then charge of electron can be expressed as. In example consider ಮಾಡಿ. Na plus ಇದು Na ಆಗಬೇಕಂದ್ರೆ Na plus ಇದು Na ಆಗಬೇಕಂದ್ರೆ ಅದು ಒಂದು ಎಲೆಕ್ಟ್ರಾನ್ ಗೇನ್ ಮಾಡಬೇಕು. ಒಂದು ಎಲೆಕ್ಟ್ರಾನ್ ಗೇನ್ ಮಾಡಬೇಕು. ಇದು 1 mole ಆಫ್ Na ಪ್ಲಸ್ 1 mole Na ಆಗಬೇಕಂದ್ರೆ 1 mole ಆಫ್ ಎಲೆಕ್ಟ್ರಾನ್ಸ್ ಬೇಕು. 1 mole ಆಫ್ ಎಲೆಕ್ಟ್ರಾನ್ಸ್ ಬೇಕು. ಈಗ ಹಿಂಗೆ ಒಂದು ಎಲೆಕ್ಟ್ರಾನ್ ಚಾರ್ಜ್ ಎಷ್ಟು 1.6 into 10⁻⁻⁹ ಕೂಲಂಬ್. ಒಂದು ಎಲೆಕ್ಟ್ರಾನ್ಗೆ ಇಷ್ಟು ಚಾರ್ಜ್ ಆಗ 6.023 into 10⁻23 ಎಲೆಕ್ಟ್ರಾನ್ಸಿಗೆ ಎಷ್ಟು ಚಾರ್ಜು? ಒಂದು ಎಲೆಕ್ಟ್ರಾನ್ ಚಾರ್ಜು ಇಷ್ಟು. 6.023 into 10⁻23ಗೆ ಎಲೆಕ್ಟ್ರಾನ್ಸಿಗೆ ಎಷ್ಟು ಅನ್ನೋದೇನು ಕೊಡ್ತೈತೆ ನನಗೆ? ಚಾರ್ಜ್ ಆಫ್ 1 mole ಆಫ್ ಎಲೆಕ್ಟ್ರಾನ್ಸ್. ಇದಕ್ಕೆ ಏನಂತೀವಿ ನಾವು? ಫ್ಯಾರಡೆ ಅಂತೀವಿ. ಚಾರ್ಜ್ ಆಫ್ 1 mole ಆಫ್ ಎಲೆಕ್ಟ್ರಾನ್ಸ್ ಸಿಗ್ಬೇಕಂದ್ರೆ ಏನು ಮಾಡಬೇಕು? ಒಂದು ಎಲೆಕ್ಟ್ರಾನಿಗೆ 1.6 into 10⁻⁻⁹ ಚಾರ್ಜ್ ಆದ್ರೆ ಇಷ್ಟು ಎಲೆಕ್ಟ್ರಾನ್ಸಿಗೆ ಎಷ್ಟು ಚಾರ್ಜ್? ಬಿಕಾಸ್ ಇದು 1 mole ಆಫ್ ಎಲೆಕ್ಟ್ರಾನ್ಸ್. ಸೊ ಇದು ಅವೋಗಾಡ್ರೋ ನಂಬರ್ ಎನ್. ಇಲ್ಲಿ ಏನು ಬರ್ತೈತಲ್ಲ ಎಕ್ಸ್, ಇದ ಎಫ್. ಯಾಕಂದ್ರೆ ಇದು ಚಾರ್ಜ್ ಆಫ್ 1 mole ಆಫ್ ಎಲೆಕ್ಟ್ರಾನ್ಸ್ ಇಸ್ ಎಫ್. ಈ ಎಫ್ ಮತ್ತು ಎನ್ ನಡು ರಿಲೇಷನ್ ಕೇಳೋಣ. ಸೊ ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ ದಿಸ್. ಚಾರ್ಜ್ ಆಫ್ ಇದೇನಿದೆ? ಚಾರ್ಜ್ ಆಫ್ 1 electron into n. Charge of 1 electron into n is equals to F into 1. So charge of 1 electron, you have to multiply charge of 1 electron into n, the n is equals to F into 1 under F. So F is equals to charge of 1 electron into n. Correct? F is equals to charge of 1 electron into n. Charge of 1 electron into n. So charge of 1 electron is equals to F divided by n. Charge of 1 electron is equals to F ಎಲ್ಲಿ ಇಡ್ರಿ, ಇದನ್ನ ಇಲ್ಲಿ ತಗೊಂಡು charge of 1 electron ಅಂತ ಕೇಳರಿ. Charge of electron can be expressed as F divided by n. Option B. ಇಷ್ಟು ಕ್ವಶನ್ಸಿಗೆ ಸಾಲ್ವ್ ಮಾಡಿದ್ವಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಮಾಡೀನಿ. ಪ್ರೊಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್ ಆಮೇಲೆ ಬ್ಯಾಟರೀಸ್, ಇವು 2 ಸಣ್ಣ ಟಾಪಿಕ್ ಕವರ್ ಮಾಡಲಿಲ್ಲ ನಾನು. ಯಾವ್ಯಾವು? ಪ್ರೊಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್ ಮತ್ತು ಬ್ಯಾಟರೀಸ್. ಇವು ಕ್ವಶನ್ಸ್ ನೀವು ಒಂದಿಷ್ಟು ನೋಡ್ಕೊಂಡ್ಬಿಡ್ರಿ. ಉಳಿದಿದ್ದೆಲ್ಲ ಮೇಜರ್ ಗ್ಯಾಲೋನಿಕ್ ಸೆಲ್ಸ್ ಆಯ್ತು, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಯ್ತು, ಮೋಲಾರ್ ಕಂಡಕ್ಟೆನ್ಸ್, ಈಕ್ವಲೆಂಟ್ ಕಂಡಕ್ಟೆನ್ಸ್, ಆಮೇಲೆ ಫ್ಯಾರಡೇಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಕೋಲ್ಡ್-ರಾಶ್ ಲಾ, ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ನ ಕವರ್ ಮಾಡೀನಿ. ಸಣ್ಣ ಪ್ರೊಡಕ್ಟ್ಸ್ ಆಫ್ ಎಲೆಕ್ಟ್ರೋಲಿಸಿಸ್, ಬ್ಯಾಟರೀಸ್ ಇವು ನೀವು ನೋಡ್ಕೊಂಬಿಟ್ರಿ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಈ ವಿಡಿಯೋ ಮುಗೀತು. ಸೊ ಐ ವಾಸ್ ನಾಟ್ ವೆಲ್, ಐ ಹ್ಯಾವ್ ರಿಕವರ್ಡ್ ನೌ. ಎಲೆಕ್ಟ್ರೋಕೆಮಿಸ್ಟ್ರಿ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಗಿಂತ ಸ್ಟಾರ್ಟ್ ಮಾಡಿ ವಿ ಹ್ಯಾವ್ ಫಿನಿಶ್ಡ್ ನೌ. ಸೊ ನೆಕ್ಸ್ಟ್ ನಾನು ಸೊಲ್ಯೂಷನ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಅದು ಒಂದು ಇಂಪಾರ್ಟೆಂಟ್, ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಅದು ಇಂಪಾರ್ಟೆಂಟ್ ಚಾಪ್ಟರ್.
ಸೊ ನೀವು ಇದನ್ನ ಮುಗಿಸಿ ಸೊಲ್ಯೂಷನ್ಸ್ದು ಥಿಯರಿ ರಿವೈಸ್ ಮಾಡಿರಿ. ನಾನು ನೆಕ್ಸ್ಟ್ ಸೊಲ್ಯೂಷನ್ಸ್ದು CET ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಐ ವಿಲ್ ಟ್ರೈ ಟು ಬಿ ರೆಗ್ಯುಲರ್. ದೆನ್ ಐ ವಾಸ್ ರೆಗ್ಯುಲರ್ ಓನ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ. ಐ ವಾಸ್ ನಾಟ್ ಏಬಲ್ ಟು ಅಪ್ಲೋಡ್ ರೀಸೆಂಟ್ಲಿ. ಈಗ ಐ ವಿಲ್ ಬಿ ರೆಗ್ಯುಲರ್ henceforth. ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಟೆಲ್ ಮೀ. ಯೂಟ್ಯೂಬು ಇದು ವಿಡಿಯೋ ನೋಡಿದ್ಮೇಲೆ ಕೆಳಗೆ ಕಮೆಂಟ್ ಸೆಕ್ಷನ್ ಒಳಗೆ ಟೆಲ್ ಮೀ ಇಫ್ ನಿಮ್ಗೆ ಯೂಸ್ ಆಗತೈತಿ, ಇಟ್ ಈಸ್ ಹೆಲ್ಪ್ಫುಲ್ ಅಂತ ನೀವು ಕಮೆಂಟ್ ಹಾಕಿದ್ರೆ ನನಗೂ ಒಂದು ಕಾನ್ಫಿಡೆನ್ಸ್ ಬರ್ತೈತಿ. ದೆನ್ ಐ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.